ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು BWSSB ಎಇ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ಎ ಇದು ನೋಟಿಫಿಕೇಶನ್ ಆಗಿದೆ. ಇದು ಹೊಸ ನೋಟಿಫಿಕೇಶನ್ ಅಲ್ಲ, ಜಸ್ಟ್ ನೋಟಿಫಿಕೇಶನ್ ಅಷ್ಟೇ. ಹಳೆ ನೋಟಿಫಿಕೇಶನ್ ಏನು ಎಕ್ಸಾಮ್ ಇತ್ತು, ಮೇ 10th ಎಕ್ಸಾಮ್ ಇತ್ತು, ಆಮೇಲೆ 9th ಮತ್ತೆ 10th ಎಕ್ಸಾಮ್ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡಿ ಸೊ ಒಳ ಮೀಸಲಾತಿನ ಇಂಪ್ಲಿಮೆಂಟ್ ಮಾಡಿ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನೋಟಿಫಿಕೇಶನ್ ಅಲ್ಲಿ ಏನು ಚೇಂಜ್ ಇಲ್ಲ, ನಂಬರ್ ಆಫ್ ಪೋಸ್ಟ್ ಸೇಮ್ ಇದೆ. ಜಸ್ಟ್ ಏನಂತಂದ್ರೆ ಆ ಒಳ ಮೀಸಲಾತಿಗೋಸ್ಕರ ಅದನ್ನ ಆಡ್ ಮಾಡಿದ್ದನ್ನು ಹೊಸದಾಗಿ ರಿಲೀಸ್ ಮಾಡಿದ್ದಾರೆ. ರೈಟ್. ಸೊ ಸ್ವಲ್ಪ ಡೌಟ್ಸ್ ಇದೆ. ಹಳೆಯ ಜನ ಅಪ್ಲೈ ಮಾಡ್ಬೇಕೆಲ್ಲ, ನಾವು ಆಲ್ರೆಡಿ ಅಪ್ಲೈ ಮಾಡಿದೀವಿ ಸರ್, ಮತ್ತೆ ಅಪ್ಲೈ ಮಾಡ್ಬೇಕಾ, ಹೊಸವರಿಗೆ ಅಲೋಡ್ ಇದೆಯಾ ಇಲ್ವಾ, ಸೊ ಈ ಎಲ್ಲ ಡೌಟ್ಸ್ ತುಂಬಾ ಜನಕ್ಕಿದೆ. ಮತ್ತೆ ಸಿಲೆಬಸ್ ಏನಿದೆ ಅದನ್ನು ಡೌಟ್ಸ್ ಇರುತ್ತೆ, ಸೊ ಅದನ್ನು ಹೇಳ್ಕೊಡ್ತೀನಿ ಸಿಲೆಬಸ್ ಏನಿದೆ ಅಂತ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ನಮ್ ಕಡೆಯಿಂದ ಒಂದು ಹೊಸ ಬ್ಯಾಚ್ ನ ಎಕ್ಸ್ಕ್ಲೂಸಿವ್ ಫಾರ್ BWSSB ಎಇ ಒಂದು ಹೊಸ ಬ್ಯಾಚ್ ಲಾಂಚ್ ಆಗೋದಿದೆ. ಅದರ ಡೀಟೇಲ್ಸ್, ಸ್ವಲ್ಪ ಡೀಟೇಲ್ಸ್ ನಿಮಗೆ ಲಾಸ್ಟ್ ಅಲ್ಲಿ ಕೊಡ್ತೀನಿ. ರೈಟ್. ಸೊ ಎಲ್ಲಾ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಲಾಸ್ಟ್ ವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು, ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು ಆಕ್ಚುಲಿ ಏನಂತಂದ್ರೆ, ಇದು ಈಗ ನಾನು ವೆಬ್ಸೈಟು KA ವೆಬ್ಸೈಟ್ ಇಂದ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. KA ವೆಬ್ಸೈಟ್ ಅಲ್ಲಿ ಇಲಾಖೆಯ ನೇಮಕಾತಿ ಅಂತ ಇದೆ, ಅಲ್ಲಿಗೆ ಬರುತ್ತೆ. ಸೊ ಇದೇನಿದೆ, ಇದು ಡೇಟು ನಿನ್ನೆ ಡೇಟ್ ಇದೆ, ಇದು 20/5/2026 ನಿನ್ನೆ ಬಂದಿರೋದು. ಸರ್ಕಾರಿ ಇಲಾಖೆಯ ಮೂಲಬಂಧದಲ್ಲಿ ಖಾಲಿ ಇರುವ ಕೆಳಕಂಡ ಹುದ್ದೆಗಳು 8/10/2025 ಆಲ್ರೆಡಿ ನೋಟಿಫಿಕೇಶನ್ ಕಳಿಸಿದ್ರು. 30/10/11 ಮತ್ತೆ 15/10 ಅರ್ಜಿ ಆಹ್ವಾನಿಸಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಸೊ ಆಮೇಲೆ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಆಯ್ತು. ಸೊ ಅದಾದ್ಮೇಲೆ ಕರ್ನಾಟಕ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿಯನ್ನು ಮತ್ತೊಮ್ಮೆ ಆಹ್ವಾನಿಸಿದೆ. ಅಂದ್ರೆ ಇನ್ನೊಂದ್ಸಲ ಅದನ್ನೇ ಕನ್ಫರ್ಮ್ ಮಾಡಿದ್ದಾರೆ. ಸೊ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿ ಅರ್ಹತೆ ಪಡೆಯಲು ಕರ್ನಾಟಕ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆ ಹಾಜರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಫಸ್ಟ್ ಕೃಷಿ ಮಾರುಕಟ್ಟೆ ಇಲಾಖೆ ನೋಡಿ. ಇದರಲ್ಲಿ ಏನು ಗೊತ್ತಾ, ನಾನು ಈಗ ತೋರಿಸ್ತಾ ಇರೋದು ಇದು RPC ಗೋಸ್ಕರ. ದಿಸ್ ಈಸ್ ಫಾರ್ RPC, ಸೆಂಟ್ರಲ್ ಪ್ರೈವೇಟ್ ಕ್ಯಾಡರೆ ಅಂತ ಅನ್ಬೋದು, ಅಥವಾ ನಾನ್ HK ಅಂತ ಅನ್ಬೋದು. ಆಯ್ತಾ, ಇದು ನಾನ್ HK ನೋಟಿಫಿಕೇಶನ್ ಇದೆ. HKದು ಹೇಳ್ಕೊಡ್ತೀನಿ. HKದು ಇದಕ್ಕೂ ಏನು ಡಿಫರೆನ್ಸ್ ಇಲ್ಲ, ನಂಬರ್ ಆಫ್ ಪೋಸ್ಟ್ ಅಷ್ಟೇ ಡಿಫರೆನ್ಸ್ ಇದೆ. ಸೆಲೆಕ್ಷನ್ ಪ್ರೋಸೆಸ್, ಸಿಲೆಬಸ್ ಎಲ್ಲ ಸೇಮ್ ಇರುತ್ತೆ. ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಅಂತಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಆಕ್ಚುಲಿ ಏನಂತಂದ್ರೆ, ಇದು ಮಾರ್ಕೆಟಿಂಗ್ ಜಾಬ್ ಇದೆ. ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರು ತಾತ್ಕಾಲಿಕ ಹುದ್ದೆ ಇದೆ, ಗ್ರೂಪ್ ಬಿ ಇದು. ಇದು ಸ್ಯಾಲರಿ ನೋಡಿ, ಸ್ಯಾಲರಿನೂ ಚೆನ್ನಾಗಿದೆ, 70,000 ಬರುತ್ತೆ. ನಂಬರ್ ಆಫ್ ಪೋಸ್ಟ್ 10 ಪೋಸ್ಟ್ ಇದೆ ಇದು. ಆಯ್ತಾ. ಸೊ ಇದು ಸಿವಿಲ್ ಅವರಿಗೆ ಅಷ್ಟೇ ಇದೆ ಇದು. ನೆಕ್ಸ್ಟ್ ಸಹಾಯಕ ಅಭಿಯಂತರು ಸಿವಿಲ್ ಗ್ರೂಪ್ ಬಿ 53,000 1,15,000 ಇದು ವೇತನ ಶ್ರೇಣಿ ಇದೆ. ಸೊ ಅದಾದ್ಮೇಲೆ ಇದರಲ್ಲಿ ಏನಂತಂದ್ರೆ ಹುದ್ದೆಗಳ ಸಂಖ್ಯೆ 13 ಇದೆ. ಸಹಾಯಕ ಅಭಿಯಂತರು ಮೆಕ್ಯಾನಿಕಲ್ ಅಲ್ಲಿ ಸೇಮ್ ಸ್ಯಾಲರಿ ಇದೆ, 2 ಪೋಸ್ಟ್ ಇದೆ. ಅದಾದ್ಮೇಲೆ ಸಹಾಯಕ ಅಭಿಯಂತರು ಕಂಪ್ಯೂಟರ್ ಸೈನ್ಸ್ 1 ಪೋಸ್ಟ್ ಇದೆ. ಟೋಟಲ್ ಇದು 16 ಪೋಸ್ಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಸಿವಿಲ್ ಅಂದ್ರೆ AEE ಪೋಸ್ಟ್ 1 ಪೋಸ್ಟ್ ಇದೆ. AEE ಇದು 1 ಪೋಸ್ಟ್ ನ ಕನ್ಫರ್ಮ್ ಮಾಡಿದ್ದಾರೆ. ಅದು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಅಂದ್ರೆ ಸಣ್ಣ ಕೈಗಾರಿಕೆ ಅಂತಂದ್ರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಲ್ಲಿ ಇದೆ 1 ಪೋಸ್ಟ್. ಸಹಾಯಕ ಅಭಿಯಂತರು ಸಿವಿಲ್ ಮತ್ತೆ 3 ಪೋಸ್ಟ್ ಇದೆ. ಟೋಟಲ್ 4 ಪೋಸ್ಟ್ ಇದೆ ಇದು. ಆಯ್ತಾ. ಸೊ ಇದಿಷ್ಟು ಏನಂತಂದ್ರೆ ನಂಬರ್ ಆಫ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಾಯ್ತು. ಇವಾಗ ಕೃಷಿ ಮಾರುಕಟ್ಟೆಯಲ್ಲಿ ಇರೋಕೆ BE ಇರ್ಬೇಕು ನೋಡಿ. BE ಸಿವಿಲ್ ಇತ್ತಂದ್ರೆ ನೀವು ಅಪ್ಲೈ ಮಾಡ್ಬೋದು, ಬೇರೆ ಯಾವುದೇ ಇದ್ರು ಅಪ್ಲೈ ಮಾಡಕ್ಕೆ ಅವರು ಬಿಡ್ತಾ ಇಲ್ಲ. BWSSB ಸಿವಿಲ್ ಆಯ್ತಾ, ಅದನ್ನು ಸೇಮ್ ಏನಂದ್ರೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆರ್ ಇಕ್ವಿವೆಲೆಂಟ್ ಕ್ವಾಲಿಫಿಕೇಶನ್ ಆಯ್ತಾ. ಸ್ಟೇಟ್ ಗೌರ್ಮೆಂಟ್ ಅಂಡ್ ಶಾಲ್ ಬಿ ಕಂಪ್ಯೂಟರ್ ಲಿಟರೇಟ್ ಥ್ರೂ ಪಾಸಿಂಗ್ ಮಿನಿಮಮ್, ಇದು ಮೊದಲು ಹೇಳಿದ್ರು, ಏನದೆಲ್ಲ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಮೆಕ್ಯಾನಿಕಲ್ ಸೇಮ್ BE ಸಿವಿಲ್, BE ಮೆಕ್ಯಾನಿಕಲ್ ಆಗಿರ್ಬೇಕು. ನೆಕ್ಸ್ಟ್ ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್, ನಿಮ್ದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕು. ನೆಕ್ಸ್ಟ್ KS ರೈಟ್ SSIDC ಅಂತ ಬರುತ್ತೆ. ಇದು ಸಹಾಯಕ ಕಾರ್ಯಪಾಲಕ ಅಭಿಯಂತರು ಅಂತಂದ್ರೆ ಇದು AEE ಪೋಸ್ಟ್ ಇದೆ. ಇದಕ್ಕೂ ಇಂಜಿನಿಯರಿಂಗ್ ಸಿವಿಲ್ ಇರಬೇಕು ಅಷ್ಟೇ. ನೆಕ್ಸ್ಟ್ ಸಿವಿಲ್ ಅದು KSIC ಅಂದ್ರೆ ಅದು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಲ್ಲಿ. ಸೊ ಅದ್ರದ್ದು ಏನು ಸೇಮ್ ಡಿಗ್ರಿ ಇರಬೇಕು ಸಿವಿಲ್ ಅಷ್ಟೇ. ಈಗ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇದೆ, 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇದೊಂದು ತುಂಬಾ ರಿಲ್ಯಾಕ್ಸೇಷನ್ ಇದೆ ಎಲ್ಲರಿಗೆ. ಆಯ್ತಾ, 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಅಂದ್ರೆ ಜನರಲ್ ಅವರಿಗೆ 40 ವರ್ಷ, 2A 2B 3A 3B ಅವರಿಗೆ 43 ವರ್ಷ, 45 ವರ್ಷ, SC ST ಅವರು ಇನ್ನೂ ಎಕ್ಸಾಮ್ ಬರಿಬಹುದು ನೀವು ಈಗ. ಆಯ್ತಾ, ಇಷ್ಟೊಂದು ಏನಂತಂದ್ರೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಪ್ರಾರಂಭಿಕ ದಿನ ಅಪ್ಲೈ ಮಾಡೋದು ಇವಾಗ ಇವತ್ತಿಂದಾನೇ ಸ್ಟಾರ್ಟ್ ಇದೆ. ಇವತ್ತು 21/5/2026 ಇವತ್ತಿನ ಡೇಟ್ ಇದೆ. ಇವತ್ತಿಂದಾನೇ ಸ್ಟಾರ್ಟ್ ಆಗಿದೆ, ಅಪ್ಲೈ ಮಾಡ್ಬೋದು. ಬರೀ 15 ದಿವಸ ಅಷ್ಟೇ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಬರೀ 15 ದಿವಸ ಅಷ್ಟೇ ಕೊಟ್ಟಿದ್ದಾರೆ, ಅದ್ರ ಒಳಗಡೆ ನೀವು ಅಪ್ಲೈ ಮಾಡ್ಬೇಕು. ಆಯ್ತಾ.
ಪರೀಕ್ಷಾ ದಿನಾಂಕ ಇನ್ನೂ ಹೇಳಿಲ್ಲ, ಆಯ್ತಾ. ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಮೊದಲು ಯಾರ್ಯಾರು ಅಪ್ಲೈ ಮಾಡಿದಾರಲ್ಲ, ಇಲ್ಲ ಅದನ್ನು ತೋರಿಸ್ತೀನಿ. ನೋಡಿ, 250, 500, 250 ರುಪೀಸ್ ಇದೆ. OBC ಅವರಿಗೆ 750, SC/ST ಅವರಿಗೆ 500 ರೂಪಾಯಿ, ವಿಶೇಷ ಅವರಿಗೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವರಿಗೆ 250 ಇದೆ, ರೈಟ್. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಮೊದಲು ಯಾರ್ಯಾರು ಅಪ್ಲೈ ಮಾಡಿದಾರೆ ನೋಡಿ, ಆಯ್ತಾ. ಮೊದಲು ನೀವು ಯಾರ್ಯಾರು ಅಪ್ಲೈ ಮಾಡಿದಿರಾ ಅವರು ಇನ್ನೊಂದ್ಸಲ ಅಪ್ಲೈ ಮಾಡೋದು ಬೇಕಾಗಿಲ್ಲ. ಅದನ್ನೇ ಅವರು ಕನ್ಸಿಡರ್ ಮಾಡ್ಕೋತಾರೆ. ನಿಗದಿತ ಶುಲ್ಕ ತುಂಬಬೇಕು. ನೋಡಿ, ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕ ಪಾವತಿಸುವ ಅಭ್ಯರ್ಥಿಗಳು ಮತ್ತೊಮ್ಮೆ ಅದೇ ವಿಷಯದ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಥವಾ ಶುಲ್ಕ ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ಮೊದಲು ಯಾರು ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡೋದು ನೆಸರಿ ಇಲ್ಲ. ಹೊಸದಾಗಿ ಅಪ್ಲೈ ಮಾಡ್ಬೋದು, ಆಯ್ತಾ. ಇಷ್ಟೇ ಡಿಫರೆನ್ಸ್ ಇದೆ. ಮತ್ತೆ ನಿಮ್ಗೆ ಗೊತ್ತಿದೆ, ಒಂದು ಪೋಸ್ಟ್ಗೆ ನಾನು ಅಪ್ಲೈ ಮಾಡಿದಾಗ ನಾನು ಡಿಫರೆಂಟ್ ಪೋಸ್ಟ್ಗೆ ನಾನು ಅಪ್ಲೈ ಮಾಡ್ಬೇಕಂತಂದ್ರೆ ಎವ್ರಿ ಪೋಸ್ಟ್ಗೆ 100 ರೂಪೀಸ್ ಆ್ಯಡ್ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿದೆ, ಎವ್ರಿ ಪೋಸ್ಟ್ಗೆ 100 ರೂಪೀಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಅದು ಎಷ್ಟಾಗುತ್ತೆ ಲಾಸ್ಟ್ ಅಲ್ಲಿ ಕೌಂಟ್ ಮಾಡಿ ಅದು ಪೇ ಮಾಡಬೇಕು. ಓಕೆ, ಎಕ್ಸಾಮ್ ಸೆಂಟರ್ಸ್ ನಿಮ್ಗೆಲ್ಲ ಗೊತ್ತಿದೆ ಎಲ್ಲೆಲ್ಲಿ ಆಗುತ್ತೆ ಅಂತ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಕನ್ನಡ ಎಕ್ಸಾಮು ಇಂಪಾರ್ಟೆಂಟ್ ಇದೆ. ಸೊ ಕನ್ನಡ ಎಕ್ಸಾಮ್ ಬಗ್ಗೆನೂ ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಯಾರು ಕನ್ನಡ ಎಕ್ಸಾಮ್ ಆಲ್ರೆಡಿ ಕ್ಲಿಯರ್ ಮಾಡಿದ್ದೀರಾ, ಫಸ್ಟ್ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇದೆ, ನೀವು ಏನು ಬರೆಯೋದು ಬೇಕಾಗಿಲ್ಲ. ಆಲ್ರೆಡಿ KPSC ಅಥವಾ KE ಅಂತ ನೀವು ಪಾಸ್ ಆಗಿರೋದಿದ್ರೆ ನೀವು ಅವರು ಬರೆಯೋದು ಬೇಕಾಗಿಲ್ಲ. ಓಕೆ, ಸೊ ಇಷ್ಟು 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಲ್ಲ ಬರಿಬೇಕು ಅಂತಂದ್ರೆ 150 ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸ್ ನೀವು ತೆಗಿಲೇಬೇಕು. ಓಕೆ, ಈಗ ಪಠ್ಯಕ್ರಮ ಬಗ್ಗೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ತುಂಬಾ ವಿಡಿಯೋಸ್ ಅಲ್ಲಿ. ಸಿಂಪಲ್ ಆಗಿದೆ. ಪತ್ರಿಕೆ 1 ಮತ್ತೆ ಪತ್ರಿಕೆ 2, ಆಯ್ತಾ. ಪತ್ರಿಕೆ 1 ಎಲ್ಲ ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ಗೆ ಇದೆಲ್ಲ ಏನಿದೆ ಹೇಳಿ. ಇದೆಲ್ಲಾನು ಏನಂತಂದ್ರೆ GK ಇದೆ. ಇದು ಕರ್ನಾಟಕ ಇತಿಹಾಸ, ಭೂಗೋಳಶಾಸ್ತ್ರ, ಆಯ್ತಾ. ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಭಾರತ ಸಂವಿಧಾನ, ಸಾರ್ವಜನಿಕ ಆಡಳಿತ, ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ಇವೆಲ್ಲ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಇದು ಇದೆ. ಇದು ಇಂಪಾರ್ಟೆಂಟು. ಏನಂತಂದ್ರೆ 300 ಮಾರ್ಕ್ಸ್ ಇದೆ. ಇದು 2 hours ಟೈಮ್ ಇದೆ. ನಿರ್ದಿಷ್ಟ ಪತ್ರಿಕೆಯಲ್ಲಿ ಇದನ್ನು 300, ಇದನ್ನು 2 hours, ಅಂದ್ರೆ 300 ಮಾರ್ಕ್ಸ್ ಇದೆ. 600 ಎಕ್ಸಾಮ್ಸ್, ಬಟ್ ಕ್ವಶನ್ 200 ಇರುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. 0.75 ನೆಗೆಟಿವ್ ಇರುತ್ತೆ, ಅಂದ್ರೆ 300ಗೆ ಅಂದ್ರೆ 1/4 ಇದೆ, ರೈಟ್. 1/4 ನೆಗೆಟಿವ್ ಇದೆ, ನೆನ್ಪಿಟ್ಕೊಳ್ಳಿ. ಇದನ್ನು ಇಂಪಾರ್ಟೆಂಟ್ ಇದೆ. ಇನ್ನೊಂದು ಹೊಸದು ಆಡ್ ಮಾಡಿದ್ದಾರೆ. ಏನಂತಂದ್ರೆ ನಿಮ್ಗೆ OMR ಶೀಟ್ ಅಲ್ಲಿ ಒಂದು ಹೊಸದು ಏನಂತಂದ್ರೆ ಆಪ್ಷನ್ ಕೊಟ್ಟಿರ್ತಾರೆ. ಅದು ಈ ಆಪ್ಷನ್. ಅಂದ್ರೆ ನಿಮಗೀಗ ABCD ಅಲ್ಲಿ ಯಾವ್ದೋ ಆನ್ಸರ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ನೀವು ಅದಕ್ಕೆ ಬ್ಲಾಂಕ್ ಬಿಡಂಗಿಲ್ಲ. ನೀವು ಅಟ್ಲೀಸ್ಟ್ ನೀವು ಗೊತ್ತಿಲ್ಲ ಅಂತಂದ್ರು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೇಕು. ಸಾರಿ, ಈ ಏನ್ ಸರ್ಕಲ್ ಇದೆಯಲ್ಲ OMR, ಅದ್ರಲ್ಲಿ ಆ ಬಬಲ್ ಈ ತರ ಏನಂತಂದ್ರೆ ಮಾರ್ಕ್ ಮಾಡ್ಬೇಕು. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ. ಇಲ್ಲ ಅಂತಂದ್ರೆ ನಿಮ್ ರಿಸಲ್ಟ್ ವಿತರಣೆ ಮಾಡ್ತಾರೆ, ಆಯ್ತು. ಇದು ಮೊದಲಿಂದಾನೇ KE ಅವರು ಫಾಲೋ ಮಾಡ್ತಾರೆ, ಆಯ್ತಾ. ಸೊ ಇದಿಷ್ಟಿದೆ. ಇನ್ನೊಂದು ಸ್ವಲ್ಪ ಯಾರು ಮ್ಯಾರೇಜ್ ಆಗಿದ್ದಾರೆ ಅವ್ರಿಗೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. 2A 2B 3A 3B ಇದಿರಲ್ಲ, ನೀವು ಮದುವೆ ಆಗಿರೋದಿತ್ತಂತಂದ್ರೆ ಮಹಿಳಾ ಅಭ್ಯರ್ಥಿ ಪತಿಯ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಗೊಳಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಹಸ್ಬೆಂಡ್ದೇ ಅವ್ರು ಕನ್ಸಿಡರ್ ಮಾಡ್ತಾರೆ, ನಿಮ್ಮ ತಂದೆಯವ್ರದ್ದು ಕನ್ಸಿಡರ್ ಮಾಡಲ್ಲ ಅಂತ ಅವ್ರು ಹೇಳ್ತಾ ಇರೋದು, ಆಯ್ತಾ. ಸೊ ಇದು ಪ್ರೂವ್ ಆಗಿದೆ, ಅದಕ್ಕೆ ಅವ್ರಿಗೆ ಈ ತರ ಕೊಟ್ಟಿದ್ದಾರೆ. ಸೊ ಆಲ್ ಹೂ ಆರ್ ಮ್ಯಾರಿಡ್, ಯಾರು ಮದುವೆ ಆಗಿದ್ದೀರಾ, ನಿಮ್ಮ ಗಂಡನ ಹೆಸರು ಮೇಲೆನೆ ತೆಗಿಬೇಕು, ನಿಮ್ಮ ತಂದೆಯ ಹೆಸರು ಮೇಲೆ ತೆಗಿಯಂಗಿಲ್ಲ. ಅದನ್ನೇ ಗಂಡನ ಹೆಸರು ಮೇಲೆ ತೆಗೆದು ಅದೇ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು, ಮತ್ತೆ ಯಾವ್ದು ಇಂಪಾರ್ಟೆಂಟ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಅಂಡ್ ಇದು ಯಾವ್ದಿದೆ, ಇದು ಬಂದ್ಬಿಟ್ಟು HK ನೋಟಿಫಿಕೇಶನ್ ಇದೆ. ಸೊ ಇದು HK ನೋಟಿಫಿಕೇಶನ್. ಏನಾದ್ರು ಚೇಂಜ್ ಇದೆಯಾ? ಇಲ್ಲ, ನಂಬರ್ ಆಫ್ ಪೋಸ್ಟ್ ಅಷ್ಟೇ ಚೇಂಜ್ ಇದೆ. ಸೇಮ್ ಇದನ್ನು BWSS ಬಲ್ಲಿ 5 ಪೋಸ್ಟ್ ಇದೆ, ಮೆಕ್ಯಾನಿಕಲ್ 1 ಪೋಸ್ಟ್, 6 ಪೋಸ್ಟ್. ಆಮೇಲೆ ಸಹಾಯಕ ಅಭಿಯಂತರ ಸಿವಿಲ್, ಇದರಲ್ಲಿ 1 ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡಬಹುದು. ರಿಮೈನಿಂಗ್ ಎವ್ರಿಥಿಂಗ್ ಸೇಮ್ ಇದೆ, ಆಯ್ತಾ. ಸೊ ಇದು ರಿಮೈನಿಂಗ್ ಎವ್ರಿಥಿಂಗ್ ಸೇಮ್ ಇದೆ. ಆ ನೋಟಿಫಿಕೇಶನ್ ಏನ್ ಡಿಫರೆನ್ಸ್ ಇಲ್ಲ, ನಂಬರ್ ಆಫ್ ಪೋಸ್ಟ್ ಅಷ್ಟೇ ಡಿಫರೆನ್ಸ್ ಇದೆ, ರೈಟ್. ಸೊ ಈಗ ಇದು ಸಿಲೆಬಸ್. ಈ ಸಿಲೆಬಸ್ ಹೊಸದಿದೆಯಾ? ಇಲ್ಲ, ಹಳೇದೇ ಇದೆ. ಮೊದಲು ಏನಿತ್ತು ಸಿಲೆಬಸ್ ಅದೇ ಇದೆ. ಒಂದು ಇಂಪಾರ್ಟೆಂಟ್ ಏನಂದ್ರೆ ಹೊಸ ಜನ ಅಪ್ಲೈ ಮಾಡ್ಬೋದು ಇವಾಗ, ರೈಟ್. ನ್ಯೂ ಪೀಪಲ್ ಕ್ಯಾನ್ ಅಪ್ಲೈ. ನ್ಯೂ ಅಪ್ಲಿಕೇಶನ್ ಬರುತ್ತೆ, ಕಾಂಪಿಟೇಷನ್ ಇನ್ನೂ ಇವಾಗ ಜಾಸ್ತಿ ಆಗುತ್ತೆ. ವೆರಿ ಸಿಂಪಲ್ ವೇ. ಸೊ ನೋಡಿ, ಇದು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ಸಿವಿಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್, ಸ್ಟ್ರೆಂತ್ ಆಫ್ ಮಟೀರಿಯಲ್ ಇದೆ, ಆಯ್ತಾ. ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಇದೆ, ಸರ್ವೆ ಇದೆ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇದೆ,
ಆಯ್ತಾ. ಆಮೇಲೆ ಸ್ಟ್ರಕ್ಚರ್ಸ್ ಅಲ್ಲಿ ಈ ಸ್ಟ್ರಕ್ಚರ್ ಸಬ್ಜೆಕ್ಟ್ಸ್ ಅಲ್ಲಿ 3 ಸಬ್ಜೆಕ್ಟ್ಸ್ ಇದೆ. ಒಂದು ಬಂದ್ಬಿಟ್ಟು RCC, ಒಂದು ಸ್ಟ್ರಕ್ಚರ್ ಅನಾಲಿಸಿಸ್, ಒಂದು DSS. ಈ 3 ಸಬ್ಜೆಕ್ಟ್ಸ್ ಒಂದೇ ಸಬ್ಜೆಕ್ಟ್ಸ್ ಅಲ್ಲಿ ಹಾಕಿ ಕೊಟ್ಟಿದ್ದಾರೆ. ಜಿಯೋಟೆಕ್ ಇದೆ, ವಾಟರ್ ಸಪ್ಲೈ ಇದೆ. ವಾಟರ್ ಸಪ್ಲೈ ಅಲ್ಲೂ 2 ಇದೆ, ಸ್ಯಾನಿಟರಿ ಇದೆ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಮತ್ತೆ 3 ಸಬ್ಜೆಕ್ಟ್ ಇದೆ. ಒಂದು ರೈಲ್ವೆ, ಒಂದು ಟನಲ್, ಮತ್ತೆ ಏನಂತಂದ್ರೆ ರೈಲ್ವೆ, ಹೈವೇ ಮತ್ತೆ ಟನಲ್, ಇವು 3 ಕೊಟ್ಟಿದ್ದಾರೆ. ಆಯ್ತಾ. ಆಮೇಲೆ ಇರಿಗೇಷನ್ ಮತ್ತೆ ಹೈಡ್ರಾಲಜಿ, ಇವೆಲ್ಲ ಸಬ್ಜೆಕ್ಟ್ಸ್ ಏನಿದೆ ಅಂತಂದ್ರೆ BWSSB AE ಎಕ್ಸಾಮ್ಸ್ ಇದೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ BWSSB ನೋಟಿಫಿಕೇಶನ್. ಏನು ಜಾಸ್ತಿ ಚೇಂಜಸ್ ಆಗಿಲ್ಲ, ಬಸ್ ಸೇಮ್ ಇದೆ. ನಂಬರ್ ಆಫ್ ಪೋಸ್ಟ್ ಅಲ್ಲಿ ನಂಬರ್ ಡಿವೈಡ್ ಮಾಡ್ತಾ ಇದ್ರೆ 5th ಆಪ್ಷನ್ ಆಡ್ ಮಾಡಿದ್ದಾರೆ. ಓನ್ಲಿ ದಿಸ್ ಡಿಫರೆನ್ಸ್. ಅಂಡ್ ನನ್ನ ಕಡೆಯಿಂದ ನಾನು ಇವಾಗ ಒಂದು ಹೊಸ ಬ್ಯಾಚ್ BWSSB ಗೆ ಅಷ್ಟೇ ಏನಂತಂದ್ರೆ ಸ್ಪೆಷಲಿ BWSSB ಗೆ ಲಾಂಚ್ ಮಾಡ್ತಾ ಇದ್ದೀನಿ. ಅದರ ಡೀಟೇಲ್ಸ್ ಸಿಂಪಲ್ ಆಗಿ ಏನಿದೆ ಅಂತ ಹೇಳ್ಕೊಡ್ತೇನೆ, ಬನ್ನಿ ನೋಡಿ. ಸೊ ತುಂಬಾ ಬೇಗ BWSSB ಸಿವಿಲ್ದು ಕಂಪ್ಲೀಟ್ ಕೋರ್ಸ್ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಆಯ್ತಾ. ಸೊ ಇದು ಏನಂತಂದ್ರೆ BWSSB ಎಕ್ಸಾಮ್ ನಿಮಗೆ ಒಂದು ಬೇಸಿಕ್ ಇಂದ ಎಕ್ಸಾಮ್ ಲೆವೆಲ್ ಪ್ರಿಪರೇಷನ್ ವರೆಗೂ ಮಾಡೋದು ತುಂಬಾ ಹೆಲ್ಪ್ಫುಲ್ ಆಗಿ ನಾನು ಮಾಡ್ತೀನಿ. ಇದು ಟೆಕ್ನಿಕಲ್ ಕೋರ್ಸ್ ಇರುತ್ತೆ. ಸೊ ಇದರಲ್ಲಿ ಇದು ನೀವು ನೋಡಿರೋದು ಇವಾಗ ಇದೇನಿದೆ, ಇದು BWSSB KE ಸಿಲೆಬಸ್ ಇದೆ. ಅಂಡ್ ನನ್ನ ಈಗ ಚಾನಲ್ ಆಲ್ರೆಡಿ ಒಂದು ನಾನು ಪೇಡ್ ಏನಂತಾರೆ ಕೋರ್ಸ್ ನಡೀತಾ ಇದೆ. ಅದರಲ್ಲಿ ಆಲ್ರೆಡಿ ಸೇಮ್ ಸಿಲೆಬಸ್ ಇದೆ. BWSSB ಇದೆ, 70 to 75% ಸಿಲೆಬಸ್ ಮುಗ್ದಿದೆ. ಆಯ್ತಾ. ಸೊ ಅದರಲ್ಲಿ ನೋಡಿ, ಬಿಲ್ಡಿಂಗ್ ಇಂಜಿನಿಯರ್ ಸೈನ್ಸ್, ಸರ್ವೆ, SA, RCC, DSS, ಜಿಯೋಟೆಕ್, ವಾಟರ್ ಸಪ್ಲೈ, ಟ್ರಾನ್ಸ್ಪೋರ್ಟೇಷನ್, ಇವೆಲ್ಲ ಸಬ್ಜೆಕ್ಟ್ಸ್ ಆಲ್ರೆಡಿ ಮುಗಿಸಿದ್ದೀನಿ ನಾನು. ಆಯ್ತಾ. ಸೊ ಇದೇ ನಿಮ್ಗೆ ಏನಂತಂದ್ರೆ ಕೊಡ್ತೀನಿ. ರಿಮೈನಿಂಗ್ ಸಬ್ಜೆಕ್ಟ್ಸ್ ಆನ್ ಗೋಯಿಂಗ್ ಇದೆ, ಅದನ್ನು ಸೈಮಲ್ಟೇನಿಯಸ್ಲಿ ನಿಮ್ಗೆ ಆಡ್ ಮಾಡ್ತೀನಿ. ರೈಟ್. ಸೊ ಈ ಫೀಚರ್ಸ್ ಏನಿದೆ ಅಂತಂದ್ರೆ ರಿಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ವೀಕ್ಲಿ ಡೌಟ್ ಸೆಷನ್ಸ್ ಇರುತ್ತೆ, ಕಂಟೆಂಟ್ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಇರುತ್ತೆ, ಬಿಗಿನರ್ ಟು ಅಡ್ವಾನ್ಸ್ ಲೆವೆಲ್ ಎಕ್ಸ್ಪ್ಲನೇಷನ್ ಇರುತ್ತೆ, ಈಸಿ ಲ್ಯಾಂಗ್ವೇಜ್ ಟೀಚಿಂಗ್ ಇರುತ್ತೆ. ಆಯ್ತಾ. ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಇರಲಿ ಬರಿಬಹುದು, ನೋಟ್ಸ್ PDF ಪ್ರೊವೈಡ್ ಮಾಡ್ತೀನಿ. ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅವೆಲ್ಲನೂ ಆಡ್ ಮಾಡಿರುತ್ತೆ. ಸೊ ಇದನ್ನ ನೀವು ಗೇಟ್ ಎಕ್ಸಾಮ್ ಅಥವಾ ಇಲ್ಲ ಎಲ್ಲದಕ್ಕೂ ಏನಂತಂದ್ರೆ ಪ್ರಿಪೇರ್ ಆಗ್ಬೋದು. ಸೊ ರಿಮೈನಿಂಗ್ ಎಲ್ಲ ಇನ್ನು ಏನು ಡಿಸೈಡ್ ಮಾಡಿಲ್ಲ ನಾನು. ಕೋರ್ಸ್ ಡೀಟೇಲ್ಸ್, ಬ್ಯಾಚ್ ಸ್ಟಾರ್ಟಿಂಗ್ ಡೇಟು, ಕ್ಲೈಮಿಂಗ್ಸ್, ಡ್ಯೂರೇಷನ್ ಸ್ವಲ್ಪ ಒಂದು 3 to 4 ಡೇಸ್, ಅಟ್ ಲೀಸ್ಟ್ 3 to 4 ಡೇಸ್ ಆರ್ 5 ಡೇಸ್ ಕೊಡಿ. ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ದೊಂದು ಅಪ್ಲಿಕೇಶನ್ ರೆಡಿ ಆಗಿದೆ ಆಲ್ಮೋಸ್ಟ್. ನಿಮ್ಮೆಲ್ಲರ ಆಶೀರ್ವಾದದಿಂದ ಅಪ್ಲಿಕೇಶನ್ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಸೊ ಅದನ್ನ ಲಾಂಚ್ ಮಾಡೋಕೆ ಅಟ್ ಲೀಸ್ಟ್ 3 to 4 ಡೇಸ್ ಬೇಕು. ಅದಾದ್ಮೇಲೆ ಇದು ಸ್ಟಾರ್ಟ್ ಆಗ್ಬಿಡುತ್ತೆ. ಆಯ್ತಾ. ಎಲ್ಲ ಅದ್ರಲ್ಲಿ ಹೇಳ್ತೀನಿ. ಇದು ನನ್ನ ಸ್ವಲ್ಪ ಫ್ಯಾಕಲ್ಟಿ ಇಂಟ್ರೊಡಕ್ಷನ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದು ಬೇಡ. 10 ವರ್ಷದಿಂದ ಓದಿಸ್ತಾ ಇದ್ದೀನಿ, 8 ವರ್ಷ 7 ವರ್ಷದಿಂದ ಯೂಟ್ಯೂಬ್ ಅಲ್ಲಿ ಓದಿಸ್ತಾ ಇದ್ದೀನಿ ಎಲ್ಲಾ ಸಬ್ಜೆಕ್ಟ್ಸ್ ಗಳಿಗೆ. ಆಮೇಲೆ AE ಎಕ್ಸಾಮ್ಸ್ಗೆ ತುಂಬಾ ಜನ ಬೆನಿಫಿಟೆಡ್ ಆಗಿದ್ದಾರೆ, ಬಟ್ ಸೆಲೆಕ್ಷನ್ ಆಗಿಲ್ಲ. ಸೆಲೆಕ್ಷನ್ ಮಾಡಿ ತೋರಿಸ್ತೀನಿ, ಟೆನ್ಷನ್ ಮಾಡಬೇಕು. ಒಂದು ಉಳ್ಕೊಂಡಿದೆ, ಅದನ್ನು ಮಾಡಿ ತೋರ್ಸಕ್ ಬರುತ್ತೆ, ಏನು ನೋ ವರೀಸ್. ಸೊ ಆಲ್ರೆಡಿ 70% ಆಗಿರೋ ಸಬ್ಜೆಕ್ಟ್ಸ್ ನಾ ಕವರ್ ಮಾಡ್ಕೊಡ್ತೀನಿ ನಿಮಗೆ. ಸೊ ರಿಮೈನಿಂಗ್ ಏನಿದೆ ಇವೆಲ್ಲಾನು ಇನ್ನು ಯಾವಾಗ ಜಾಯ್ನ್ ಆಗ್ಬೇಕು, ಹೆಂಗೆ, ಪ್ರೈಸಿಂಗ್ ಎಷ್ಟು, ಸ್ವಲ್ಪ ಟೈಮ್ ಕೊಡಿ. ಇದು ಎಲ್ಲದ್ರ ಬಗ್ಗೆನೂ ಅಪ್ಡೇಟ್ ಕೊಡ್ತೀನಿ. ರೈಟ್. ತುಂಬಾ ಬೇಗನೆ ಸ್ಟಾರ್ಟ್ ಮಾಡೋಣ, ಜಾಸ್ತಿ ದಿನ ವೇಟ್ ಮಾಡೋದು ಬೇಡ. ಆಯ್ತಾ. ಯಾಕೆಂದ್ರೆ ಆಲ್ರೆಡಿ ಇನ್ನೊಂದ್ಸಲ ಲಾಂಚ್ ಮಾಡಿ ಇನ್ನೊಂದ್ಸಲ ರಿನೋಟಿಫಿಕೇಶನ್ ಆಗಿದೆ, ಟೈಮ್ ತುಂಬಾ ಕಮ್ಮಿ ಇದೆ. ಸೊ ಅದ್ರ ಪ್ರಕಾರ ನಾನು ಬೇಗನೆ ನಿಮ್ಗೆ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ಎಲ್ಲ ಹೇಳ್ಕೊಡ್ತೀನಿ. ಟೆಲಿಗ್ರಾಮ್ ಚಾನಲ್ ಎಲ್ಲರೂ ಜಾಯ್ನ್ ಆಗಿರಿ. ಆಯ್ತಾ. ಸೊ ಇದಿಷ್ಟು ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.